ಇದೀಗ ದೇಶದಲ್ಲಿ $1ಗೆ 60 ರೂಪಾಯಿ ಕೊಡ್ತೇವೆ. ಮುಂದಿನ 2 ವರ್ಷದ ನಂತರ $1ಗೆ 15 ರೂಪಾಯಿ ಸಿಗುವ ಕಾಲಘಟ್ಟವನ್ನ ನರೇಂದ್ರ ಮೋದಿ ಅವರು ತರ್ತಾರೆ. ಈ ದೇಶದಲ್ಲಿ ಅಮೆರಿಕದ $ಗೆ 15 ರೂಪಾಯಿ ನಾವು $1ಗೆ $15 ಕೊಡುವ ಸ್ಥಿತಿಗೆ ನಿರ್ಮಾಣ ಮಾಡತಕ್ಕಂಥ ಕೆಲಸ ನರೇಂದ್ರ ಮೋದಿಯಿಂದ. ನಮಸ್ಕಾರ, ನಾನು ನಿಮ್ಮ DM ಗೌಡ. ಈ ಒಂದು ವಿಡಿಯೋ 2014ರ ದಕ್ಷಿಣ ಕನ್ನಡದ ಬಿಜೆಪಿ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಅವರ ಹೇಳಿಕೆ ಸಾಮಾಜಿಕ ಮಾಧ್ಯಮದಲ್ಲಿ ಬಹುದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. 2014ರಿಂದ 2024ರ ಒಟ್ಟು 10 ವರ್ಷಗಳ ಅವಧಿಯಲ್ಲಿ ಡಾಲರ್ ಎದುರು ರೂಪಾಯಿಯ ಮೌಲ್ಯ ಮತ್ತಷ್ಟು ವೃದ್ಧಿಸಿತಾ ಅಥವಾ ಪಾತಾಳಕ್ಕೆ ಕುಸಿಯಿತಾ ಎನ್ನುವ ಬಿಸಿ ಚರ್ಚೆ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆಯಾಗುತ್ತಿರುವುದು ಆಶಾದಾಯಕ ಬೆಳವಣಿಗೆ. 2014ರ ಲೋಕಸಭಾ ಚುನಾವಣೆಯ ಗೆಲುವಿನ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಚ್ಚೇ ದಿನ್ ಆಯೇಗಾ, ಈ ದೇಶಕ್ಕೆ ಇಂದಿನಿಂದ ಅಚ್ಚೇ ದಿನಗಳು ಶುರುವಾಗಿದೆ, ಕಳೆದ 10 ವರ್ಷಗಳ ದುರಾಡಳಿತಕ್ಕೆ ದೇಶದ ಜನ ಬಹುದೊಡ್ಡ ಉತ್ತರವನ್ನು ನೀಡಿದ್ದಾರೆ ಎನ್ನುವ ಮಾತುಗಳನ್ನು ಹೇಳಿದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಜವಾಗ್ಲೂ ಕೂಡ 10 ವರ್ಷಗಳ ಅವಧಿಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದಂತೆ $1ಗೆ ಅಮೆರಿಕ $10 ಪಾವತಿ ಮಾಡುವಷ್ಟರ ಮಟ್ಟಿಗೆ ಭಾರತದ ಅರ್ಥ ವ್ಯವಸ್ಥೆ ಸಬಲವಾಯ್ತಾ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಡಳಿತದ ಅವಧಿಯಲ್ಲಿ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಜಗತ್ತಿಗೆ ಬಲಿಷ್ಠ ರಾಷ್ಟ್ರವಾಯ್ತಾ ಭಾರತ? ವಿಶ್ವಗುರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೆಂದು ಹುಂಗುತ್ತಿರುವ ಮಾಧ್ಯಮಗಳು, RSS, ಬಿಜೆಪಿಯವರು ಹೇಳುತ್ತಿರುವುದೆಲ್ಲವೂ ನಿಜವೇ? ನಿಜಕ್ಕೂ ಕೂಡ ಭಾರತದ ರೂಪಾಯಿ ಡಾಲರ್ ಎದುರಿಗೆ ಮತ್ತಷ್ಟು ಪ್ರಬಲವಾಯ್ತಾ, ದುರ್ಬಲವಾಯ್ತಾ? ನೀವೇ ಯೋಚಿಸಿ. 2014ರ ಮೇ ತಿಂಗಳಿನಲ್ಲಿ $1ಗೆ ರೂಪಾಯಿಯ ಮೌಲ್ಯ 60 ರೂಪಾಯಿ ಇತ್ತು. ಇವತ್ತು 2014ರ ಏಪ್ರಿಲ್ ನಲ್ಲಿ $1ಗೆ ರೂಪಾಯಿಯ ಮೌಲ್ಯ 83 ರೂಪಾಯಿ ಆಗಿದೆ. ಸುಮಾರು 23 ರೂಪಾಯಿಗಳ ಅಪಮೌಲ್ಯವಾಗಿದೆ ರೂಪಾಯಿ ಮೌಲ್ಯ ಡಾಲರ್ನ ಎದುರು. ಇದೇನಾ ವಿಶ್ವಗುರುವಿನ ಆಡಳಿತ ವ್ಯವಸ್ಥೆ? ಇದೇನಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವದ 5ನೇ ಅತಿ ದೊಡ್ಡ ಅರ್ಥ ವ್ಯವಸ್ಥೆಯತ್ತ ಭಾರತ ಸಾಗ್ತಾ ಇದೆ? ನಾವು ಟ್ರಿಲಿಯನ್ ಗಟ್ಟಲೆ ನಾವು ಭಾರತದ ಅರ್ಥ ವ್ಯವಸ್ಥೆಯನ್ನು ತಂದು ನಿಲ್ಲಿಸಿದ್ದೇವೆ ಎನ್ನುವ ಮಾತುಗಳನ್ನು ಹೇಳುತ್ತಿರುವಂತಹ ಭಾರತೀಯ ಜನತಾ ಪಕ್ಷ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ, ಕಳೆದ 10 ವರ್ಷಗಳ ನಿಮ್ಮದೇ ಅವಧಿಯಲ್ಲಿ ರೂಪಾಯಿ 23 ರೂಪಾಯಿಗಳ ಅಪಮೌಲ್ಯಕ್ಕೀಡಾಗಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ನೀವು ಊಹೆ ಮಾಡದ ರೀತಿಯಲ್ಲಿ ಗಗನ ಕುಸುಮವಾಗಿದೆ. ಈ ದೇಶದ ಕೆಳ ಮಧ್ಯಮ ವರ್ಗದ ಜನ ಗ್ಯಾಸ್ ಖರೀದಿ ಮಾಡದೆ ಮತ್ತೆ ಹಳೆಯದ್ದೇ ಆದಂತಹ ಸೌದೆ ವಲಯತ್ತ ಮುಖ ಮಾಡುತ್ತಿರುವುದು ನಿಮ್ಮ ಕಣ್ಣಿಗೆ ಕಾಣುತ್ತಿಲ್ಲವೇ? ಹೊಗೆ ಮುಕ್ತ ಭಾರತದ ಪರಿಕಲ್ಪನೆಯಲ್ಲಿ ಹೊಗೆ ಮುಕ್ತ ಅಡುಗೆ ಮನೆ ಮಾಡುವ ನಿಟ್ಟಿನಲ್ಲಿ ಉಜ್ವಲ ಯೋಜನೆ ತಂದ್ರಿ, ಅದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಿಂಬಾಗಿಲಿನಿಂದ 450-500 ರೂಪಾಯಿ ಇದ್ದಂತಹ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು 1200-1100 ರೂಪಾಯಿಗೆ ತೆಗೆದುಕೊಂಡು ಹೋಗಿ ಅಂದೇ ದುಡಿದು ಅಂದೇ ತಿನ್ನುವ ಬಡ ಮಧ್ಯಮ ವರ್ಗದ ಹೊಟ್ಟೆಯ ಮೇಲೆ ಒಡೆಯುವ ಈ ನಿಮ್ಮ ಕೆಟ್ಟ ಅರ್ಥ ವ್ಯವಸ್ಥೆಗೆ ಇವತ್ತು ಎಷ್ಟು ಜನ ಉಜ್ವಲ ಯೋಜನೆಯಿಂದ ಹೊರ ಉಳಿದಿದ್ದಾರೆ? ಸುಮಾರು 8 ಕೋಟಿ ಕುಟುಂಬಗಳಿಗೆ ನೀವು ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ಕೊಟ್ಟಿದ್ದೀರಿ ಎಂದು ನೀವೇ ಹೇಳುತ್ತಿದ್ದೀರಿ. ಎಷ್ಟು ಜನ ಸಕ್ರಿಯವಾಗಿ ಅದನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ ಎನ್ನುವ ಅಂಕಿಅಂಶ ನಿಮಗೆ ಗೊತ್ತಿಲ್ಲವೇ? 2014ರಲ್ಲಿ ರೂಪಾಯಿ ಮೌಲ್ಯ, 2024ರಲ್ಲಿ ಇರ್ತಕ್ಕಂತಹ ರೂಪಾಯಿ ಮೌಲ್ಯ ಮತ್ತು ದಕ್ಷಿಣ ಕನ್ನಡದ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದಂತೆ ಭಾರತದ $1 ಅಮೆರಿಕ $15 ಕೊಟ್ಟು ಖರೀದಿ ಮಾಡುವ ವಾತಾವರಣ ಈ ದೇಶದಲ್ಲಿ ನಿರ್ಮಾಣವಾಗಿದೆಯಾ? ಅಷ್ಟರ ಮಟ್ಟಿಗೆ ಕಳೆದ 2-3 ವರ್ಷಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡುತ್ತಾರೆ ಎಂದು ತುಂಗಿದಂತಹ ಭಾರತೀಯ ಜನತಾ ಪಕ್ಷದ ನಾಯಕರೇ, ಒಮ್ಮೆ ಕಣ್ಣು ತೆರೆದು ನೋಡಿ. ಇವತ್ತು ಡಾಲರ್ ಎದುರು ರೂಪಾಯಿ ಎಷ್ಟು ಅಪಮೌಲ್ಯಕ್ಕೀಡಾಗ್ತಾ ಇದೆ, ಇದರ ಪರಿಣಾಮವನ್ನು ಭಾರತದ ಹಣದುಬ್ಬರ ವ್ಯವಸ್ಥೆ ಯಾವ ರೀತಿ ಎದುರಿಸುತ್ತಿದೆ ಅನ್ನೋದರ ಬಗ್ಗೆ ಸಣ್ಣ ಅರಿವು ನಿಮಗಿದೆಯೇ? ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರುತ್ತಿದೆ. ಇದರ ಮುಂದುವರಿದ ಭಾಗವಾಗಿ ಹೋಟೆಲ್ ಉದ್ಯಮ ಆಗಿರ್ಬೋದು, ರಸ್ತೆ ಬದಿ ವ್ಯಾಪಾರಿಗಳಾಗಿರಬಹುದು, ತಳ್ಳುಗಾಡಿ ವ್ಯಾಪಾರಿಗಳು, ಹಲವು ರಂಗಗಳು ಇದರ ಪರೋಕ್ಷ ಪರಿಣಾಮವನ್ನು ಎದುರಿಸುತ್ತಿವೆ. ಈ ಬಗ್ಗೆ ಎಂದೂ ಕೂಡ ನೀವು ಮಾತನಾಡದ ನೀವು
ಉದ್ಯಮಿಗಳ 11 ಲಕ್ಷ ಕೋಟಿ ರೂಪಾಯಿಗಳ ವಸೂಲಾಗದ ಸಾಲವನ್ನು ರೈಟ್ ಆಫ್ ಮೂಲಕ ಮನ್ನಾ ಮಾಡುವ ಬಹುದೊಡ್ಡ ಐತಿಹಾಸಿಕ ಹೆಜ್ಜೆಯನ್ನಿಡತಕ್ಕಂತಹ ಕೇಂದ್ರ ಸರ್ಕಾರ ಮಧ್ಯಮ ವರ್ಗ ಕೆಳವರ್ಗದ ಜನರತ್ತ ಕಿವಿಯು ಕಂಡು ಕೂಡ ದೃಷ್ಟಿ ಆಯಿಸದೆ ಇರುವುದು ಈ ದೇಶದ ಕಡು ಬಡವರ ವಿರೋಧಿ ನೀತಿಗಳನ್ನು ಕೇಂದ್ರ ಸರ್ಕಾರ ಅನುಸರಿಸುತ್ತಿದೆ ಎನ್ನುವುದಕ್ಕೆ ಸ್ಪಷ್ಟವಾದಂತಹ ಉದಾಹರಣೆ. ನಳಿನ್ ಕುಮಾರ್ ಕಟೀಲ್ ಹೇಳಿದಂತೆ ಈಗ ದೇಶದಲ್ಲಿ ನಾವು $1ಗೆ 60 ರೂಪಾಯಿನ ಪಾವತಿ ಮಾಡ್ತಾ ಇದ್ದೇವೆ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 2-3 ವರ್ಷಗಳಲ್ಲಿ ಅಮೆರಿಕ $15 ಕೊಟ್ಟು ನಮ್ಮ ಭಾರತದ $1 ಖರೀದಿ ಮಾಡುವಂತಹ ಕಾಲಘಟ್ಟವನ್ನು ಪ್ರಧಾನ ಮಂತ್ರಿಗಳು ತರ್ತಾರೆ ಅಂತ ಹೇಳಿದ್ರು. ಆದ್ರೆ ಅದಕ್ಕೆ ತದ್ವಿರುದ್ಧವೆಂಬಂತೆ 83 ರೂಪಾಯಿಗಳ ಬಹುದೊಡ್ಡ ಐತಿಹಾಸಿಕವಾಗಿ ರೂಪಾಯಿ ಮತ್ತಷ್ಟು ಪಾತಾಳಕ್ಕೆ ಕುಸಿದಿರುವ ವಿಚಾರ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕಣ್ಣಿಗೆ ಕಾಣದೇ ಇರುವುದು ಈ ದೇಶದ ಜನ ಅರ್ಥ ಮಾಡಿಕೊಳ್ಳಬೇಕಿದೆ. ಚುನಾವಣೆಯ ಹೊತ್ತಿನಲ್ಲಿ ಯೋಚಿಸಿ ಯಾರು ಯೋಗ್ಯ ಈ ಇಬ್ಬರೊಳಗೆ ಎನ್ನುವ ಬಹುದೊಡ್ಡ ಆಲೋಚನೆಯನ್ನು ದೇಶದ ಜನ ಮಾಡುವ ಮೂಲಕ ನಿಮ್ಮ ಜವಾಬ್ದಾರಿಯನ್ನು ಮೆರೆಯಬೇಕಿದೆ. ಅಚ್ಚೇ ದಿನ ಆಯೇಗ ಯಾರಿಗೆ ಬಂತು ಎಲ್ಲಿಗೆ ಬಂತು ಅನ್ನುವುದನ್ನು ಕೂಡ ದೇಶದ ಜನ ಅರ್ಥ ಮಾಡಿಕೊಳ್ಳಬೇಕು.